ಮಂಡ್ಯದಲ್ಲಿ ಹಳೆ ದ್ವಿಮನ ಮನಸ್ಸಲ್ಲೇ ಇಟ್ಕೊಂಡು ಸಮಯಕ್ಕಾಗಿ ಕಾಯ್ತಾ ಇದ್ದಂತಹ ದುಷ್ಕರ್ಮಿಗಳು ಚಾಕು ಇರಿದುಕೊಂಡಿದ್ದಾರೆ ಅನ್ನೋ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಹಳೆ ದ್ವೇಷ, ಗಣೇಶ ವಿಸರ್ಜನೆಯ ಸಂದರ್ಭ ಚಾಕು ಇರಿಯಲಾಗಿದೆ. ಮಂಡ್ಯದ ಮಾಚಹಳ್ಳಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ. ಸಚಿನ್ 24 ವರ್ಷ ವಯಸ್ಸಿನ ಯುವಕನ ಕೈ ಹಾಗೂ ಹೊಟ್ಟೆಗೆ ಚಾಕು ಇರಿಸಲಾಗಿದೆ ಅನ್ನೋ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ನಂಜುಂಡಸ್ವಾಮಿಯ ತಲೆ ಹಾಗೂ ಕಣ್ಣಿನ ಭಾಗಕ್ಕೂ ಕೂಡ ಕಲ್ಲಿನಿಂದ ಹಲ್ಲೆ ಆಗಿದೆ. ದರ್ಶನ್, ಲೋಕೇಶ್, ಪ್ರಜ್ವಲ್ ಈ 3 ಜನರ ಗುಂಪಿನಿಂದ ಹಲ್ಲೆ ಆಗಿದೆ. ಶಿವಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಆಗಿದೆ. ಗಾಯಾಳುಗಳಿಗೆ ಸದ್ಯದ ಮಂಡ್ಯದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ. 3 ಜನ ಗುಂಪಿನಿಂದ ಇಬ್ಬರ ಮೇಲೆ ಹಲ್ಲೆ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು. ಒಬ್ಬರಿಗೆ ಸ್ಟ್ಯಾಬಿಂಗ್ ಹೊಟ್ಟೆ ಭಾಗದಲ್ಲಾಗಿದೆ, ಕೈ ಭಾಗದಲ್ಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಟಾಪ್ ಮಾಡ್ಕೊಂಡು ಒಂದು ಗಂಟೆ ಮಂದಿ ಸಾಕಾಗ್ಬಿಟ್ಟು ಹಳೆ ದಿವಸ ಐತೆ ಸರ್. ಇದು ಒಂದೇ ಟ್ರಿಪ್ಪಲ್ಲಿ ಆಗಿರೋದು. ಇದು 3-4 ಟ್ರಿಪ್ಪು ಮನೆ ತಕ ಎಲ್ಲ ಮಸ್ತ್ ತಗೊಬರೋದು, ಗಡಿ ತಗೊಬರೋದು ಹಿಂಗೆಲ್ಲ ಮಾಡಿದ್ದು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. 5 ಟ್ರಿಪ್ ಕಂಪ್ಲೇಂಟ್ ಕೊಟ್ಟಿದ್ದು, 5 ಟ್ರಿಪ್ ರಾಜಿ ಮಾಡಿ ಕಳಿಸೋರು ಅವರು. ಇದು 6ನೇ ಟ್ರಿಪ್ಪಿಗೆ ಬಂದು ಈ ಥರ ಸಿಕ್ಕಿರೋದು ಸರ್. ಯಾವುದೋ ಒಂದು ಚೈನನ್ ಮಾತಿಗೆ ಇದಾಗ್ಬಿಟ್ಟು ಅವಾಗಿಂದ ಆಯ್ತಿರಲಿಲ್ಲ. ಈಗ ಅವ್ರು ಯಾವ ಟೀಮು ನಿಮ್ಮೂರನ್ನವರು? ಯಾರವರು? ನಮ್ಮೂರು ಸರ್, ಹುಡುಗರು ಸರ್. ದರ್ಶನು, ಮಧು, ಕುಮಾರ ಅವರೆಲ್ಲ ಸೇರ್ಕೊಂಡು ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ಈಗ ಗಾಯಗೊಂಡವರ ಸ್ಥಿತಿ ಹೇಗಿದೆ? ಡಾಕ್ಟರ್ ಏನು ಹೇಳ್ತಾ ಇದ್ದಾರೆ? ಜೊತೆಗೆ ಈ ಹಲ್ಲೆ ಮಾಡಿದವರ ಹಿನ್ನೆಲೆ ಬಗ್ಗೆ ಏನೇನು ಮಾಹಿತಿ ಸಿಗ್ತಾ ಇದೆ? ಹಳೆ ದ್ವೇಷ ಅಂದ್ರೆ ಯಾವ ವಿಚಾರದಲ್ಲಿ ದ್ವೇಷ? ಆಮೇಲೆ ಪದೇ ಪದೇ ಈ ಮಾರಕಾಸ್ತ್ರಗಳನ್ನ ಪ್ರಯೋಗ ಮಾಡೋದು ಮೆರವಣಿಗೆ ಸಂದರ್ಭದಲ್ಲಿ ಪದೇ ಪದೇ ಆಗ್ತಾ ಇದೆ ಮಂಡ್ಯದಲ್ಲಿ. ಯಾಕೆ ಹಾಗಾದ್ರೆ ಪೊಲೀಸರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಿಲ್ಲ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಮಮತಾ, ಮಂಡ್ಯದ ಮಾಚಹಳ್ಳಿ ಗ್ರಾಮದಲ್ಲಿ ನಿನ್ನೆ ಗಣೇಶ ವಿಸರ್ಜನೆಯ ಒಂದು ಮೆರವಣಿಗೆ ಇರುತ್ತೆ. ಈ ವೇಳೆ ದರ್ಶನ್ ಎಂಬಾತನ ಒಂದು ಗುಂಪು ಮತ್ತೆ ಸಚಿನ್ ಎಂಬಾತನಿಗೆ ಚಾಕು ಇರಿತವನ್ನ ಮಾಡಿರುವಂತದ್ದು. ಅಂದ್ರೆ ದರ್ಶನ್ ಮತ್ತೆ ಸಚಿನ್ ನಡುವೆ ಕಳೆದ 3 ವರ್ಷಗಳಿಂದಲೂ ಕೂಡ ಹಳೆ ವೈಷಮ್ಯ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅಂದ್ರೆ ಯಾವ ಕಾರಣಕ್ಕೆ ಇಬ್ಬರ ನಡುವೆ ವೈಷಮ್ಯ ಬೆಳೆದೆ ಅಂತ ಇದುವರೆಗೂ ತಿಳಿದು ಬಂದಿಲ್ಲ. ಹಾಗಾಗಿ ನಿನ್ನೆ ಮೆರವಣಿಗೆ ನಡೆಯುವಂತ ಸಂದರ್ಭದಲ್ಲಿ ದರ್ಶನ್ ಮತ್ತೆ ಅವರ ಇಬ್ಬರು ಸಹಚರರು ಲೋಕೇಶ್ ಮತ್ತೆ ಪ್ರಜ್ವಲ್ ಸೇರಿದಂತೆ ಹಲವರು ಏನು ಏಕಾಏಕಿ ದಾಳಿ ಮಾಡ್ತಾರೆ. ಈ ವೇಳೆಯಲ್ಲಿ ಏನು ಸಚಿನ್ಗೆ ಹೊಟ್ಟೆ ಭಾಗ ಮತ್ತೆ ಕೈ ಭಾಗಕ್ಕೆ ಚಾಕು ಇರಿತ ಆಗಿರುವಂತದ್ದು. ಇದಾದ ಬಳಿಕವಾಗಿ ಅಲ್ಲೇ ಇದ್ದಂತ ನಂಜುಂಡಸ್ವಾಮಿ ಅವರ ತಲೆಗೂ ಕೂಡ ತಲೆಗೆ ಮತ್ತೆ ಕಣ್ಣಿಗೆ ಕಲ್ಲಿನಿಂದ ಹಲ್ಲೆ ಆಗಿದೆ. ಸದ್ಯ ಸಚಿನ್ ಮತ್ತೆ ನಂಜುಂಡಸ್ವಾಮಿ ಅವರಿಗೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇರುವಂತದ್ದು. ಈ ಬಗ್ಗೆ ಶಿವಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮುಂದಿನ ದಿನಗಳಲ್ಲಿ ಅಂದ್ರೆ ಗಣೇಶ ವಿಸರ್ಜನೆ ಟೈಮ್ನಲ್ಲಿ ಈ ರೀತಿಯಾಗಿ ಮತ್ತೆ ಯಾವುದೇ ರೀತಿಯಂತ ಅವಘಡಗಳು ಜರುಗಬಾರದು ನಿಟ್ಟಿನಲ್ಲಿ ಒಂದಷ್ಟು ಬಿಗಿ ಭದ್ರತೆಯನ್ನ ಕಲ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಇದೀಗ ಮುಂದಾಗ್ತಾ ಇರುವಂತದ್ದು. ಮಮತಾ, ರೈಟ್, ಧನ್ಯವಾದ ರೋಹಿತ್ ತಮ್ಮ ಮಾಹಿತಿಗಾಗಿ.